ನಮಸ್ಕಾರ ಡಾಕ್ಟರ್. ನಿಮ್ಮ ಪ್ರಕಾರ ಪೈಲ್ಸ್ ಅಂದ್ರೆ ಏನು? ಪೈಲ್ಸ್ ಅನ್ನ ಮೂಲವ್ಯಾಧಿ ಅಂತಲೂ ಕರಿತೀವಿ. ನಮ್ಮ ಟರ್ಮಿನಾಲಜಿಲಿ ಹೆಮೊರಾಯ್ಡ್ಸ್ ಅಂತ ಕರಿತೀವಿ. ಅಂದ್ರೆ ಏನು, ಮೋಷನ್ ಹೋಗೋ ಜಾಗದಲ್ಲಿ ಎಕ್ಸೆಸಿವ್ ಗಂಟು ಅಥವಾ ಗ್ರೋತ್ ಇರೋದನ್ನ ಪೈಲ್ಸ್ ಅಂತ ಕರಿತೀವಿ. ಯಾಕೆ ಬರುತ್ತೆ? ಮೋಷನ್ಗೆ ಹೋಗ್ಬೇಕಾದ್ರೆ ಕಷ್ಟಪಡೋಂಥದ್ದು, ಮೂಕ್ಕೇರಿಯಂಥದ್ದು ಅಂದ್ರೆ ಕಾನ್ಸ್ಟಿಪೇಷನ್ ಇಂದ ಇದೆಲ್ಲ ಆಗುತ್ತೆ. ಅದಕ್ಕೆ ಕಾನ್ಸ್ಟಿಪೇಷನ್ ನ ಅವಾಯ್ಡ್ ಮಾಡ್ಕೋಬೇಕು. ಬೇಸಿಕಲಿ ಮೋಷನ್ ಹೋಗೋ ಜಾಗದಲ್ಲಿ ಗಂಟುಗಳಿರೋದನ್ನ ಪೈಲ್ಸ್ ಅಂತ ಕರಿತೀವಿ. ಓಕೆ ಡಾಕ್ಟರ್, ಪೈಲ್ಸ್ ಇದ್ದಾಗ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾ? ಸೊ ಪೈಲ್ಸ್ ಅಲ್ಲೂ ಕೂಡ ಮೊದಲನೇ ಪ್ರಮಾಣ, ಎರಡನೇ ಪ್ರಮಾಣ, ಮೂರನೇ ಪ್ರಮಾಣ ಅಂತ ನಾವು ಗ್ರೇಡಿಂಗ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಗ್ರೇಡ್ ಅಲ್ಲಿ ಏನಿರುತ್ತೆ, ಪೇಷಂಟ್ಗೆ ಏನೂ ಸಿಂಪ್ಟಮ್ಸ್ ಇರಲ್ಲ, ಒಂದು ಸಣ್ಣ ಗಂಟಿರುತ್ತೆ, ಒಂದು 3 ಪೊಸಿಷನ್ ಅಲ್ಲಿ ಗಂಟಿರುತ್ತೆ. ಎರಡನೇ ಗ್ರೇಡ್ ಅಲ್ಲಿ ಏನಿರುತ್ತೆ, ಪೇಷಂಟ್ಗೆ ಮೋಷನ್ ಹೋದಾಗ ಬ್ಲಡ್ ಬರ್ತಾ ಇರುತ್ತೆ ಮತ್ತೆ ಗಂಟುಗಳಿರುತ್ತೆ. ಮೂರನೇ ಗ್ರೇಡ್ ಅಲ್ಲಿ ಏನಂದ್ರೆ, ಗಂಟು ತುಂಬಾ ಹೊರಗಡೆ ಬಂದು ತುಂಬಾ ಬೀಡಾಗ್ತಾ ಇರುತ್ತೆ ಮತ್ತೆ ಗಂಟು ಹೊರಗಡೆ ತುಂಬಾ ದಪ್ಪ ಇರುತ್ತೆ. ಇದನ್ನ ಗ್ರೇಡ್ 3 ಅಂತ ಕರಿತೀವಿ. ಸೊ ಈ 3 ಗ್ರೇಡ್ ಅಲ್ಲಿ ನಾವು ಫಸ್ಟ್ ಗ್ರೇಡ್ ಮತ್ತೆ ಅರ್ಲಿ ಸೆಕೆಂಡ್ ಗ್ರೇಡ್ ನಾವು ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು. ಲೈಫ್ ಸ್ಟೈಲ್ ಚೇಂಜಸ್ ಏನಂದ್ರೆ, ಎಷ್ಟಾಗುತ್ತಷ್ಟು ನೀರು ಕುಡಿಯುವಂಥದ್ದು, ಫೈಬರ್ ಡಯಟ್ ನ ಇನ್ಕ್ರೀಸ್ ಮಾಡೋಂಥದ್ದು, ಕಾನ್ಸ್ಟಿಪೇಷನ್ ನ ಅವಾಯ್ಡ್ ಮಾಡೋಂಥದ್ದು. ಇದನ್ನ ಅವಾಯ್ಡ್ ಮಾಡಿದ್ರೆ ಫಸ್ಟ್ ಗ್ರೇಡ್ ನ ನಾವು ವಿತೌಟ್ ಎನಿ ಟ್ರೀಟ್ಮೆಂಟ್ ಅಥವಾ ಎನಿ ಸರ್ಜರಿ ನಾವು ಮ್ಯಾನೇಜ್ ಮಾಡ್ಬೋದು. ಸೆಕೆಂಡ್ ಗ್ರೇಡ್ ಮತ್ತೆ ಥರ್ಡ್ ಗ್ರೇಡ್ ಅಲ್ಲಿ ಪೇಷಂಟ್ಗೆ ಸರ್ಜರಿ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಪೇಷಂಟ್ಗೆ ಬ್ಲಡ್ ಮೋಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಅನಿಮಿಯಾ ಅಂತ ತೊಂದರೆಗಳಿಂದ ಪೇಷಂಟ್ ಸಫರ್ ಆಗೋ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಇವತ್ತಿನ ದಿವಸ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಲೇಸರ್ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಪೈಲ್ಸ್ ನ ಟ್ರೀಟ್ಮೆಂಟ್ ನ ತುಂಬಾ ಸುಲಭವಾಗಿ ಮಾಡಬಹುದು. ಓಕೆ ಡಾಕ್ಟರ್, ಪೈಲ್ಸ್ ಅಂದ ತಕ್ಷಣ ಕೆಲವು ಪೇಷಂಟ್ಸ್ ತುಂಬಾ ಹೆದರ್ಕೊಂಡ್ಬಿಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಯೂಶುವಲ್ ಆಗಿ ಪೈಲ್ಸ್ ನಮ್ಮ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಎಲ್ಲ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್, ಹೋಮಿಯೋಪತಿ, ಆಯುರ್ವೇದ, ಕೆಲವು ಕ್ವಾಕ್ಸ್ ಕೂಡ ಪೈಲ್ಸ್ ನ ಟ್ರೀಟ್ಮೆಂಟ್ ಕೊಡ್ತೀವಿ. ಆಪರೇಷನ್ ಇಲ್ಲದೆ ಮೂಲವ್ಯಾಧಿ ಚಿಕಿತ್ಸೆ ಕೊಡ್ತೀವಿ ಅಂತೆಲ್ಲ ನೀವು ಬೋರ್ಡ್ಗಳನ್ನ ನೋಡ್ಬೋದು. ಅದಕ್ಕೋಸ್ಕರ ನನ್ನ ಅಡ್ವೈಸ್ ಏನಂತಂದ್ರೆ, ನೀವು ಒಬ್ಬ ಸರ್ಜನ್ ಹತ್ರ ಫಸ್ಟ್ ಡಯಾಗ್ನೋಸಿಸ್ ನ ಮಾಡಿಸ್ಕೋಬೇಕು. ನಾವು ಅದೊಂದು ಪ್ರಾಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಮಾಡಿ ಯಾವ ಟೈಪ್ ಆಫ್ ಪೈಲ್ಸ್ ಇದೆ, ಅದಕ್ಕೆ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ.